ಭಾಸ್ಕರ್ ಟಿವಿಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ದಿನಾಂಕ 27/7/2025 ಭಾನುವಾರ ಸಂಜೆ 5 ಗಂಟೆಗೆ ತಿಪಟೂರಿನ ಹಾಸನ ವೃತ್ತ ವಿದ್ಯಾನಗರ ಅನ್ನಪೂರ್ಣೇಶ್ವರಿ ಬೇಕರಿ ಹಿಂಭಾಗ ಶಿವಣ್ಣ ಬಿಲ್ಡಿಂಗ್ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕಚೇರಿಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಿಜಿಸ್ಟರ್ ತಿಪಟೂರು ತಾಲೂಕು ಘಟಕದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಲತಾಮಣಿ ಎಂಕೆ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾ, ಸುಭದ್ರ, ಸುಭಿಕ್ಷ, ಸುಶಿಕ್ಷ, ಸುರಕ್ಷವಾದ ರಾಷ್ಟ್ರ ನಮ್ಮದಾಗಲು ಶ್ರಮಿಸುತ್ತಿರುವ ಗುರುಗಳು, ವೈದ್ಯರು, ಪತ್ರಕರ್ತರು, ಸೈನಿಕರೆಲ್ಲರನ್ನೂ ಸ್ಮರಿಸುವ ವಿಶೇಷ ದಿನಗಳನ್ನೊಳಗೊಂಡಿರುವ ಈ ಮಾಸದಲ್ಲಿ ಅನ್ನದಾತನಾದ ರೈತನನ್ನೂ ಸ್ಮರಿಸುತ್ತಾ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸೋಣ. ಹುತಾತ್ಮ ಯೋಧರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸೋಣ ಹಾಗೂ ಇಂದಿನ ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸೋಣ ಪ್ರಯತ್ನ ಮಾಡೋಣ ಎಂದರು. ಜುಲೈ ತಿಂಗಳಲ್ಲಿ ಬರುವ ಪತ್ರಿಕೋದ್ಯಮ ದಿನಾಚರಣೆ, ಗುರುಪೂರ್ಣಿಮಾ, ವೈದ್ಯರ ದಿನ, ಕಾರ್ಗಿಲ್ ವಿಜಯ್ ದಿವಸ, ಸೈನಿಕರ ಸ್ಮರಣೆಯೊಂದಿಗೆ ರಾಷ್ಟ್ರದ ಬೆನ್ನೆಲುಬು ಹಾಗೂ ಅನ್ನದಾತನಾದ ರೈತನನ್ನು ಸ್ಮರಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮವು ಧರ್ಮಾತೀತವಾಗಿ ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಫಲಪ್ರದಾಯವಾಗಲಿ ಎಂದು ಆಶಿಸುತ್ತಾ ಪ್ರತಿಯೊಂದು ರಂಗದಲ್ಲಿಯೂ ತನ್ನದೇ ಆದ ಸ್ಥಾನವನ್ನು ಪಡೆದು ಸಾಧನೆಯತ್ತ ಸಾಗುತ್ತಿರುವ ಸ್ತ್ರೀ ಸೇನೆಯಲ್ಲಿಯೂ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರುತ್ತಾ ದೇಶ ಪ್ರೇಮವನ್ನು ಸಾರುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು. ಅಂತೆಯೇ 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಗರ್ಭಿಣಿಯಾಗಿದ್ದರೂ ದಿಟ್ಟತನದಿಂದ ತನ್ನ ಕರ್ತವ್ಯವನ್ನು ಮೆರೆದ ನಾರಿ ಯಾಶಿಕಾ ಹತ್ವಾಲ್ರವರ ಧೈರ್ಯ, ದೇಶಭಕ್ತಿ, ರಾಷ್ಟ್ರಾಭಿಮಾನ, ಕರ್ತವ್ಯ ಪ್ರಜ್ಞೆ ಮತ್ತು ನಿಷ್ಠೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು ಎಂದರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಕಾರ್ಗಿಲ್ ವಿಜಯೋತ್ಸವದ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಹಸೀನಾ HK, ಪ್ರಾಧ್ಯಾಪಕರು, ಇತಿಹಾಸ ಪ್ರಾಕ್ತನ ಶಾಸ್ತ್ರ ವಿಭಾಗ, ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಅವರು, ಕಾರ್ಗಿಲ್ ವಿಜಯ್ ದಿವಸ ಎಂಬುದು ಒಂದು ಸಂಭ್ರಮದ ದಿನ ಎನ್ನುವುದಕ್ಕಿಂತಲೂ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಹಾಗೂ ಅವರ ಕುಟುಂಬಗಳಿಗೆ ಧೈರ್ಯ ತುಂಬಿ ಸಹಕಾರಿಯಾಗುವ ದಿನವಾಗಬೇಕಿದೆ ಎಂದು ಹೇಳುತ್ತಾ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದಂತಹ ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಎದುರಾಳಿಯೊಂದಿಗೆ ಸೆಣಸಾಡಿ ವಿಜಯ ಸಾಧಿಸಿದ ಹಿರಿಯ ಹಾಗೂ ನಿವೃತ್ತ ಸೈನಿಕರಾದ ಸುಬೇದಾರ್ ಚಂದ್ರಶೇಖರಪ್ಪನವರು ಯುದ್ಧ ಭೂಮಿಯಲ್ಲಿ ತಮಗಾದ ಅನುಭವಗಳನ್ನು ಸಾವಿರಾರು ಅಡಿ ಎತ್ತರದಲ್ಲಿ ನಿಂತು ಹೋರಾಡಿದ ವೀರಾವೇಶವನ್ನು, ಯುದ್ಧ ಭೂಮಿಯ ನೀತಿ ನಿಯಮಗಳನ್ನು ವಿವರಿಸಿದರು. ಈ ದಿನದ ಸಂಭ್ರಮಾಚರಣೆಗೆ ಸಾಕ್ಷಿಯಾದ ಪತ್ರಕರ್ತ ಭಾಸ್ಕರಾಚಾರ್ಯರವರು ಯುದ್ಧದಲ್ಲಿ ಮದ್ದುಗುಂಡುಗಳನ್ನು ಸಿಡಿಸುವಂತೆ ಶಬ್ದ ಹಾಗೂ ವಾಯು ಮಾಲಿನ್ಯರಹಿತವಾದ ಸಿಡಿಮದ್ದನ್ನು ಸಿಡಿಸಿ ಕಾರ್ಯಕ್ರಮೋಚಿತವಾಗಿ ವಿಶೇಷವಾಗಿ ಉದ್ಘಾಟಿಸಿದ ರೀತಿಯನ್ನು ಪ್ರಶಂಸಿಸಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳು ವಿಶೇಷ, ವಿಭಿನ್ನ, ಮೌಲ್ಯಭರಿತ ಹಾಗೂ ಅರ್ಥಗರ್ಭಿತವಾದ ಸರಳ ಸಜ್ಜನಿಕೆಗೆ ಪ್ರಸಿದ್ಧಿಯಾಗಿದೆ. ಇವರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀಮತಿ ಜಯಲಕ್ಷ್ಮೀರವರು ಕಾರ್ಗಿಲ್ ಯುದ್ಧದ ಸಂಪೂರ್ಣ ಮಾಹಿತಿಯನ್ನು ನೀಡಿ ನೆರೆದಿದ್ದವರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಧರಣೇಶ್ ಪತ್ರಿಕಾ ಮಾಧ್ಯಮದವರು, ಪೋಷಕರು ಮತ್ತು ಮಕ್ಕಳು ನೆರೆದಿದ್ದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಘಟಕದ ಕಾರ್ಯದರ್ಶಿ ಶಿಲ್ಪಾ ಎನ್ ಎಲ್ಲರನ್ನೂ ಸ್ವಾಗತಿಸಿದರು. ವೇದಿಕೆಯ ಸಹ ಕಾರ್ಯದರ್ಶಿ ಕುಮಾರಿ ಕುಸುಮಾ KJ ತುರುವೇಕೆರೆ ಪ್ರಾರ್ಥಿಸಿದರು. ವೇದಿಕೆಯ ನಿರ್ದೇಶಕರಾದ ರಂಜಿತಾ ಆನಂದ್ ನಿರೂಪಿಸಿದರು ಹಾಗೂ ಮನೂರ್ ಅವರು ವಂದಿಸಿದರು.
ಕಾಯುವ ಯೋಗಿ ನಿನಗೆ ತಲೆಬಾಗಿಸುವೆ, ದೇಶವ ಕಾಯುವ ನಮ್ಮಯ ರಕ್ಷಕ, ಭಾರತ ಮಾತೆಯ ಹೆಮ್ಮೆಯ ಸೈನಿಕ. ಹಿಮವೇ ಬೀಳುತ್ತಿರಲಿ, ಅಲ್ಲಿ ಚಳಿಯೇ ಕಾಡುತ್ತಿರಲಿ, ಬಿರುಗಾಳಿಗೆ ಬಗ್ಗದ ಸೈನಿಕ ವೀರ ಯೋಧ. ತಂದೆ ತಾಯಿ ಬಂಧುಗಳ ಮಮತೆ ಬೇಡಿ ನಿಂತಿರುವ ಶಿವನೇ, ಬಡದಿ ಪ್ರೀತಿ ಬಯಸಿರುವ ಸೈನಿಕ, ದೇಶವ ಕಾಯುವ ನಮ್ಮಯ ರಕ್ಷಕ, ಭಾರತ ಮಾತೆಯ ಹೆಮ್ಮೆಯ ಸೈನಿಕ. ಆಗಮಿಸಿದಂತಹ ಇವತ್ತು ಎಷ್ಟು ನಾವೆಲ್ಲರೂ ಪುಣ್ಯವಂತರು ಅಂದರೆ ಸುಬೇದಾರ್ ಚಂದ್ರಶೇಖರಪ್ಪ ಸರ್ ಅವರ ಒಂದು ಇದರಲ್ಲಿ ಅವರ ಅವರ ಒಂದು ಜೊತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರೋದು. ಹಾಗೆ ಭಾಸ್ಕರಾಚಾರ್ಯ ಸರ್ ಅವರು ಯಾವಾಗಲೂ ನಮ್ಮ ವೇದಿಕೆ ಅಂತ ಅಂದಾಗ ಅವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ತಮ್ಮಿಬ್ಬರ ಪಾದಾರವಿಂದಗಳಿಗೆ ನಾನು ನಮನಗಳನ್ನು ಸಲ್ಲಿಸ್ತಾ, ಕಾರ್ಗಿಲ್ ವಿಜಯೋತ್ಸವಕ್ಕಾಗಿ ಹೋರಾಡಿದಂತಹ ಎಲ್ಲ ಸೈನಿಕರ, ದೇಶ ನಿವಾಸಿಗಳ ಹಾಗೂ ಎಲ್ಲರ ಪಾದಕಮಲಗಳಿಗೆ ನಾನು ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡಿ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ದಿನದ ಒಂದು ಶುಭಾಶಯಗಳನ್ನು ಮತ್ತು ಎಲ್ಲ ಭಾರತೀಯರನ್ನು ನಾನು ನೆನಪು ಮಾಡಿಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ. ಬಹಳ ಈ ಒಂದು ಅಂದರೆ ಇದೊಂದು ತುಂಬ ಅದ್ದೂರಿ ಮಾಡೋದಂಥ ಕಾರ್ಯಕ್ರಮ ಅಲ್ಲ. ಯಾಕಂತಂದರೆ ನಮ್ಮ ದೇಶಕ್ಕೋಸ್ಕರ ಮಾಡಿದಂತಹ ಅವರ ಕುಟುಂಬಗಳು ಎಷ್ಟು ಇವತ್ತಿಗೂ ನಾವೆಲ್ಲ ತಂದೆ ತಾಯಿ ಜೊತೆಗೆ ಇಟ್ಕೊಂಡು ಎಷ್ಟೋ ಸಾರಿ ಏನೇನೋ ಕಷ್ಟಗಳನ್ನು ಅನುಭವಿಸ್ತಿರ್ತೀವಿ. ಅಂಥದ್ರಲ್ಲಿ ನಮ್ಮ ಸೈನಿಕರ ಎಷ್ಟೋ ಜನ ತೀರ್ಕೊಂಡ್ರು. ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ 500ಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ, 500 ಜನ. ಅವರ ಎಷ್ಟು ಕುಟುಂಬಗಳು ಇವತ್ತು ನಾವು ವಿಜಯೋತ್ಸವ ಅಂತ ಆಚರಿಸ್ತೀವಿ, ಅದರ ಕುಟುಂಬಗಳಿಗೆ ಅದು ದುಃಖದ ದಿನ. ಅವರೆಲ್ಲರ ದುಃಖದಲ್ಲಿ ದೇವರು ಸದಾ ಜೊತೆಗಿರಲಿ, ಅವರಿಗೆ ದುಃಖವನ್ನ ಭರಿಸುವ ಒಂದು ಶಕ್ತಿಯನ್ನ ಕೊಡ್ಲಿ ಅನ್ನುವಂತಹ, ನಾವು ವಿಜಯವನ್ನ ಸಾಧಿಸಿದ್ದಕ್ಕೋಸ್ಕರ ನಮ್ಗದು ಸಂಭ್ರಮದ ದಿನ. 26 ವರ್ಷಗಳ ಹಿಂದೆ 1999ರಲ್ಲಿ ಜುಲೈ 26ಕ್ಕೆ ನಾವು 3 ತಿಂಗಳಿಂದ ಕಾದಾಡಿದಂತಹ ನಮ್ಮ ಸೈನಿಕರು ಪಾಕಿಸ್ತಾನ ಶತ್ರು ರಾಷ್ಟ್ರದ ಜೊತೆಯಲ್ಲಿ ವಿಜಯವನ್ನ ಸಾಧಿಸಿದ್ದಕ್ಕಾಗಿ ನಾವು ಇವತ್ತ ದಿನವನ್ನ ನೆನಪು ಮಾಡ್ಕೋತೀವಿ. ಭಾರತದ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಿದಾಗ ಇತಿಹಾಸದ ಪುಟಗಳಲ್ಲಿ ಇಂತಹ ಎಷ್ಟೋ ವಿಜಯಗಳನ್ನು ನಾವು ಸಾಧಿಸಿದ್ದೀವಿ. ಆದರೂ ಈ ಕಾರ್ಗಿಲ್ ವಿಜಯೋತ್ಸವ ನಮಗೆ ತುಂಬಾನೇ ವಿಶೇಷ. ಯಾಕಂತಂದ್ರೆ ನಮ್ಮೆಲ್ಲರ ಕಣ್ಣೆದುರಿಗೆ ನಾವೆಲ್ಲರೂ ಆ ದಿನಗಳನ್ನು, ಆ ಯುದ್ಧ ನಡೀತಿದ್ದಂತಹ ಸಂದರ್ಭಗಳು ದೃಶ್ಯ ಮಾಧ್ಯಮದಲ್ಲಿ ಬಂದಾಗ, ಪತ್ರಿಕೆಗಳಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಆ ಒಂದು ಸಂಪೂರ್ಣ ಕಾರ್ಗಿಲ್ ಯುದ್ಧದ ಎಲ್ಲ ರೀತಿ ನೀತಿಗಳನ್ನು ನಾವು ಅನ್ವಯಿಸಿದಂತೆ. ನಾನು ಅಂತಿಮ MA ಇದ್ದೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಓದ್ತಿರ್ಬೇಕಾದ್ರೆ ಕಾರ್ಗಿಲ್ನ ಅದು ಫೆಬ್ರವರಿಲೇ ಪ್ರಾರಂಭ ಆಯಿತು ಆ ಯುದ್ಧ. ನಾವು ಕಾರ್ಗಿಲ್ ಯುದ್ಧ ನಡೀತಿದೆ ಅಂತಂದಾಗ ನಮಗೆ ದೇಶ ಸೇವೆಗೋಸ್ಕರ ಅವರ ಇದನ್ನ ಎಷ್ಟೋ ಸೈನಿಕರು ಅಲ್ಲಿ ಹೋಗಿ ನಾಡು ಗಡಿಯನ್ನ ಕಾಯ್ತಾ ಇದ್ದಾರೆ ಅಂದಾಗ ನಮಗೆ ಅವ್ರಿಗೇನು ಆಗೋದು ಬೇಡ ಅಂತ. ಯಾಕಂತಂದ್ರೆ ಅವರು ಚೆನ್ನಾಗಿರ್ಬೇಕಲ್ಲಿ. ಯಾವಾಗ್ಲಾದ್ರೂ ಯಾವ್ದಾದ್ರು ಒಂದು ಶತ್ರು ರಾಷ್ಟ್ರ ನಮ್ಮ ದೇಶಕ್ಕೆ ಹಿಂಗ್ ಬಂದಿದೆ, ಈಗ ಆಪತ್ತು ತರ್ತಾ ಇದೆ ಅಂದಾಗ ನಮ್ಗೆಲ್ರಿಗೂ ತುಂಬಾನೇ ಯಾಕೆ ಹಿಂಗೆ, ಯಾರಿಗೂ ತೊಂದರೆ ಆಗ್ಬಾರ್ದು, ಈ ಥರದ್ದೆಲ್ಲ ಭಾವ ಬರ್ತಿತ್ತು. ನಾವು ಓದ್ತಾ ಇರ್ಬೇಕಾದ್ರೆ ಆ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಜೀವನ ನಮ್ದು, ನಾವೆಲ್ಲ ಯಾಕೆ ಈ ಯುದ್ಧ ಅನ್ನುವಂತಹ ಕಾನ್ಸೆಪ್ಟು ಆಗತ್ತೆ, ಆಗಬಾರ್ದು, ಯುದ್ಧದಿಂದ ಸಾವು ನೋವೇ ಜಾಸ್ತಿ, ಈ ಥರದ್ದೆಲ್ಲ ಯೋಚನೆಗಳನ್ನ ಮಾಡ್ತಿದ್ವಿ. ಆ ಎಲ್ಲ ಇದನ್ನ ಮೀರಿ ನಮ್ಮ ಸೈನಿಕರು ಆ ಕಾರ್ಗಿಲ್ ಯುದ್ಧದಲ್ಲಿ
ಈ ವಿಜಯೋತ್ಸವವನ್ನು ಸಾಧಿಸಿದರೆ 26ನೇ ಒಂದು ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತಿಟ್ಟೂರು ತಾಲೂಕು ಘಟಕದ ವತಿಯಿಂದ ತುಂಬಾ ವಿಶೇಷ. ಯಾಕೆ ಅಂತಂದ್ರೆ ಅದೇ ಯುದ್ಧದಲ್ಲಿ ಇದ್ದಂತಹ ಸುಬೇದಾರ್ ಚಂದ್ರಶೇಖರಪ್ಪ ಅವರು ಇವತ್ತು ಆ ಎಲ್ಲ ಯುದ್ಧದ ಸ್ಥಿತಿಗತಿಗಳನ್ನ ನಮಗೆ ಹೇಳಲಿದ್ದಾರೆ. ಹಾಗಾಗಿ ಇವತ್ತು ನಮ್ಗೆ ಇದು ತುಂಬಾನೇ ವಿಶೇಷ. ಎಲ್ಲಕ್ಕಿಂತ ಹೆಚ್ಚಾಗಿ ಸೈನಿಕರನ್ನ ನಾವು ಗೌರವಿಸಬೇಕು. ಮಕ್ಕಳು ನಮ್ಮ ಜೊತೆ ಇದ್ದಾರೆ. ದೇಶಭಕ್ತಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲೇ ಇದೆ, ಇರಬೇಕು ಕೂಡ. ನಾವು ನಾಡು ನುಡಿ ಗಡಿ ಇದಕ್ಕೋಸ್ಕರ ನಮ್ಮ ಜೀವನ ಯಾವಾಗಲೂ ನಮ್ಮ ಒಂದು ಹೆಜ್ಜೆ ಮುಂದಿರಲೇಬೇಕು. ದೇಶಭಕ್ತಿ ಅನ್ನುವಂಥದ್ದು ನಮ್ಮ ಮೈ ಮನಗಳಲ್ಲಿ ಅದು ಯಾವಾಗಲೂ ದೇಶದ ಹೆಸರು, ಭಾರತದ ಹೆಸರು ಬಂದಾಗ ನಮ್ಮ ಮೈ ಮನಗಳೆಲ್ಲವೂ ಕೂಡ ತಕ್ಷಣಕ್ಕೆ ಪುಟಿಯುವಂತಹ ಇದರಲ್ಲಿ ಸ್ಥಿತಿಯಲ್ಲಿ ನಾವಿರಬೇಕು. ಹಾಗಾಗಿ ಆ ಒಂದು ಸೈನಿಕರ ಸಾರ್ಥಕತೆ, ಆ ಸೈನಿಕರು ನಮ್ಮ ದೇಶಕ್ಕಾಗಿ ದುಡಿದಂಥದ್ದು ಮತ್ತೆ ಮಡಿದಂತಹ ಅನೇಕ ಸೈನಿಕರಿಗೆ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ, ನಮ್ಮ ದೇಶ ರಾಷ್ಟ್ರಭಕ್ತಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬನೇ ಮಹತ್ವದ್ದು. ದೇಶ ಸೇವೆಗೋಸ್ಕರ ನಾವೆಲ್ಲರೂ ಕೂಡ ಸದಾ ಸಿದ್ಧರಿರಬೇಕು. ದೇಶ ಸೇವೆನೇ ನಮ್ಮ ಶಿವ ಸೇವೆ ಆಗ್ಬೇಕಂದ್ರೆ, ನಮ್ಮ ದೇವರ ಸೇವೆ ಅಂದ್ರೇನೆ ದೇಶ ಸೇವೆ ಆಗಬೇಕು. ಅದು ನಮ್ಮ ಮನಸ್ಸಲ್ಲಿ ಇದ್ರೆ ಅಷ್ಟೇ ಸಾಲದು, ನಮ್ಮ ದಿನನಿತ್ಯದ ಬದುಕಿನಲ್ಲಿಯೂ ಕೂಡ ಅದು ಇರಬೇಕು. ಮಕ್ಕಳಿಗೆ ನಾವು ಹಂತ ಹಂತದಲ್ಲಿ, ಪ್ರತಿಯೊಂದು ಹಂತದಲ್ಲಿ, ಕುಟುಂಬದಲ್ಲಿ, ಶಾಲೆಗಳಲ್ಲಿ ಮಕ್ಕಳಿಗೆ ಆ ಒಂದು ದೇಶಭಕ್ತಿಯ ನೆನಪುಗಳನ್ನು, ಅವರ ಶೂರ ಧೀರ ಕಥೆಗಳನ್ನು, ಅವರ ಸಾಹಸ ಗಾಥೆಗಳನ್ನ ನಾವು ಮಕ್ಕಳಿಗೆ ಪದೇ ಪದೇ ತಿಳಿಸ್ತಾ ಇರಬೇಕು. ಇವತ್ತಿನ ಬೇರೆ ಬೇರೆ ಒಂದು ಶಿಕ್ಷಣದ ಜೊತೆಯಲ್ಲಿ ಮೌಲ್ಯವರ್ಧಿತ ಶಿಕ್ಷಣಗಳು ಕಡಿಮೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ಇಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಆ ದೇಶ ಸೇವೆಗೋಸ್ಕರ ಮಾಡಿದಂತಹ ಮತ್ತು ದೇಶ ಸೇವೆಯ ಜನರಲ್ಲಿದ್ದಂತಹ ಶೂರತ್ವವನ್ನ, ಧೀರತ್ವವನ್ನ, ಅವರ ಸಾಹಸಗಾಥೆಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವುದು ಇವತ್ತು ಇನ್ನ ತುಂಬಾ ಒಳ್ಳೆಯ ದಿನ, ಅಥವಾ ಅದು ನಮಗೆ ಪ್ರತಿದಿನ ಆ ಒಂದು ದಿನಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಈ ಒಂದು ಉದ್ಘಾಟನೆಗೆ ಕರೆದು ಈ ಮಾತುಗಳನ್ನು ಆಡಲು ಅನುವು ಮಾಡಿಕೊಟ್ಟಂತಹ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಮತ್ತು ಭಾಸ್ಕರ್ ಸರ್ ಹಾಗೂ ಚಂದ್ರಶೇಖರಪ್ಪ ಸರ್ ಅವರಿಗೆ ಎಲ್ಲರಿಗೂ ನಾನು ನಮಿಸಿ ಒಂದು ಹಾಡಿನ ಮೂಲಕ, ಬಹಳಷ್ಟು ಮಾತುಗಳನ್ನ ಹೇಳಕ್ಕಾಗಲ್ಲ, ಆ ಒಂದು KS ನರಸಿಂಹಸ್ವಾಮಿ ಅವರು ಒಂದು ದೇಶಭಕ್ತಿ ಗೀತೆಯನ್ನ ನಾನೇನು ಹೇಳ್ಬೇಕು ಅನ್ಕೊಂಡಿದ್ನೋ ಆ ದೇಶಭಕ್ತಿ ಗೀತೆಯನ್ನ ಅವ್ರು ಬರೆದಿದ್ದಾರೆ. ಹಾಗಾಗಿ ಆ ಗೀತೆಯ ಮೂಲಕ ನಾನು ನನ್ನ 2 ನಮನಗಳನ್ನ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಹಸು ನೀಡಿದಂತಹ ಮತ್ತು ಎಲ್ಲರ ಪರವಾಗಿ ಒಂದು ಗೀತೆಯನ್ನ ಹಾಡ್ತೀನಿ. KS ನರಸಿಂಹಸ್ವಾಮಿ ಅವರು ರಚಿಸಿದ್ದು. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ನನ್ನ ಹೆಸರು ನಿಖಿಲು. ನಾನು 3ನೇ ತರಗತಿ ಅವರು. ಇದರಿಂದ ನಾವು ಕಾರ್ಗಿಲ್ ವಿಜಯ ಉತ್ಸವ ಗ್ರಾಚಾರಣೆ ಮಾಡುತ್ತಿದ್ದೇವೆ. ದಿನಾಚರಣೆ ಮಾಡುತ್ತೇವೆ. ಯುದ್ಧ ಅಂದರೆ ಪಾಕಿಸ್ತಾನ. ಇವತ್ತು ಕಾರ್ಗಿಲ್ ದಿನ ಅಂತಲೂ ಇದು 2 ದಿನಗಳನ್ನ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದನ್ನ ಉತ್ಸವ ಮತ್ತು ಇದು ಸ್ಮರಣೆ 2 ಇದಾಗುತ್ತೆ. ನನಗೆ ಕನ್ನಡ ಸಾಹಿತ್ಯ ವೇದಿಕೆ ಟಿಪ್ಪೂರು ಘಟಕದಿಂದ ಏನೇ ಕಾರ್ಯಕ್ರಮ ಆದ್ರೂ ನಮಗೆ ಆಹ್ವಾನ ಬರುತ್ತೆ. ಆ ಆಹ್ವಾನಕ್ಕೆ ನಾವು ಮನ್ನಣೆ ನೀಡಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇವತ್ತು ನನಗೆ ನಮ್ಮ ಮೇಡಮ್ ಅವರು, ಉಷಾನಾ ಮೇಡಮ್ ಅವರು ಶಿವಮೊಗ್ಗದಿಂದ ಬಂದು ಕನ್ನಡ ವೇದಿಕೆಯ ಬಗ್ಗೆ ಮತ್ತು ಅವರು ಏನೇ ಕಾರ್ಯಕ್ರಮ ಆದರೂ ಬಂದು ಶಿಸ್ತಾಗಿ ಅವರು ಇದನ್ನ ಮಾತನಾಡಿದ್ದಾರೆ. ಅವ್ರನ್ನ ಭಾಷಣ ಕೇಳಿ ನನಗೆ ಇದಾಯಿತು. ಮತ್ತು ಅವರ ಹಾಡುಗಳನ್ನೇ ಇದ್ರ ಬಗ್ಗೆ ಹಾಡಿರೋ ಅದು ನಮಗೆ ಭಾರಿ ಆಯಿತು. ಅದಕ್ಕಲ್ಲದೆ ನಮ್ಮ
ಸುಬೇದಾರ್ ಚಂದ್ರಶೇಖರ್ ಅವ್ರನ್ನ ಆ ಸೈನಿಕರಲ್ಲಿ ಅವತ್ತು ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾವು ನೆನ್ಸ್ಕೊಳ್ಬೇಕಾಗಿಲ್ಲ. ಇವತ್ತು 26 ವರ್ಷಗಳಿಂದಲೂ ಸೇವೆ ಸಲ್ಲಿಸಿ ಇವತ್ತು ನಮ್ಮ ಜೊತೆ ಇದಾರಲ್ಲ, ನಮ್ಮ ಪುಣ್ಯ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ, ಚಿಕ್ಕ ಪುಟಾಣಿ ಮಕ್ಕಳಿಗೆ ಇವ್ರನ್ನ ಇಂಥವ್ರನ್ನ ನೋಡಿರೋದು ಪುಣ್ಯ. ಏನೇನೋ ಆಗ್ತಾ ಇರ್ತವೆ, ಆದ್ರೂ ಇಂಥ ಸೈನಿಕರ ಸಿಕ್ಕಿ ಇವ್ರ ಜೊತೆ ಮಾತಾಡಿದ್ವಲ್ಲ, ನೀವು ನೆನ್ಸ್ಕೊಬೋದು. 26 ವರ್ಷದಲ್ಲಿ ನಾವು ಅಲ್ಲಿ ಹೋದಾಗ ಅವ್ರು ನೋಡಿದ್ದು, ಮಾತಾಡಿದ್ದು, ಆಮೇಲೆ ಮೇಡಮ್ ಅವ್ರ ಬಗ್ಗೆ ಮಾತಾಡಿದ್ದು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾರೆ, ಶಿಸ್ತುಬದ್ಧವಾಗಿ. ಅದು ಜನಸಂಖ್ಯೆ ಬೇಡ, ಆದರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಅವರ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಶುಭ ಕೋರಿ ನನಗೆ ಭಾಷಣ ಮಾಡೋಕ್ಕಿಂತ ಪತ್ರಿಕೆ ಪ್ರಕಟಿಸೋದು ಉಂಟು. ಆದರೆ ನಮಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ದಂಡೇಶ್ ಅವರು ನಮ್ಮ ಪತ್ರಿಕೆ ತುಮಕೂರಲ್ಲಿದ್ದರು. ಈಗ 5 ಗಂಟೆ ಕಾರ್ಯಕ್ರಮ ಇದೆ, ಇವರು 3 ಗಂಟೆಲ್ಲ ಹೇಳಿದಾಗ ಅವ್ರ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಂದರು. ಹಂಗೆ ನನ್ನ ವೇದಿಕೆಯಲ್ಲಿ ನನ್ನ ಅಂಗಡಿ ಬಿಟ್ಟು ಇವತ್ತು ವೇದಿಕೆಗೆ ಬಂದಿದ್ದೀನಿ. ಮತ್ತು ನಮ್ಮೆಲ್ಲರ ಪುರಾಣಿ ಮಕ್ಕಳ ಡ್ಯಾನ್ಸ್ ಇವಳಂತೂ ಸೂಪರ್ ಡ್ಯಾನ್ಸ್. ಅವನು ಸೈನಿಕನೇ ನೋಡಿದಾಗ ಆಗೋಯ್ತು. ಕಾರ್ಗಿಲ್ ಹೋಗಿ ನೋಡೋಕ್ಕಾಗಲ್ಲ. ಇವತ್ತು ದಿಗ್ವಿಜಯನ ಆಚರಿಸಿದ್ರೆ ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಟಿವಿಲೆಲ್ಲ ಬರ್ತಾ ಇದೆ. ಆದರೂ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟೋ ಸಂತೋಷ ಆಗ್ತದೆ, ಅಷ್ಟು ದುಃಖನೂ ಆಗ್ತದೆ. ಅಷ್ಟು ಸೈನಿಕರು ಕಳ್ಕೊಂಡು ಅವ್ರ ಹೆಂಡತಿ ಮಕ್ಕಳುಗಳೆಲ್ಲ ಬಿಟ್ಟು ಪುಟಾಣಿ ಮಕ್ಕಳುಗಳು ಏನೇನಾಗಿರ್ತಾರೋ ಗೊತ್ತಿಲ್ಲ. ಇವತ್ತೆಲ್ಲ ನಮ್ಮ ಸೈನಿಕರು ನಮ್ಮ ಇಂಡಿಯಾಕ್ಕೆ ಜಯವಾಗಲಿ, ನಮ್ಮ ಇಂಡಿಯಾ ಬಲವಾಗಲಿ ಅಂತ ನಮ್ಮ ಮೇಡಮ್ ಅವರು ಸಂಪೂರ್ಣ ಸಮೀಕ್ಷೆವಾಗಿ ಒಳ್ಳೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂಥ ಉಪನ್ಯಾಸನ ಕರೆದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿರುವಂಥ ನಮ್ಮ ಲತಾಮಣಿ ಮೇಡಮ್ ಅವರಿಗೆ ಧನ್ಯವಾದಗಳು ತಿಳಿಸಿ, ನಮ್ಮ ಕಾರ್ಯದರ್ಶಿಗಳು ಅವರು ವೇದಿಕೆಯಲ್ಲಿ ಬಂದು ಭಾಷಣ ಮಾಡಬೇಕು, ಅವರು ವೇದಿಕೆಯನ್ನು ಅಂತ ಕೇಳ್ಕೊಂತ, ಹಾಗೆ ಪ್ರಾರ್ಥನೆ ಮಾಡೋದಂಥ ಈ ಯೋಧರ ಬಗ್ಗೆ ಒಂದು ಒಳ್ಳೆಯ ಅನುಭವವನ್ನು ತಿಳಿಸ್ಕೊಟ್ರು. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ನಮ್ಮ ನಿರೂಪಣೆ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನಾನು ಬರೀ ನಿರೂಪಣೆ ಮಾಡಿ ಧನ್ಯವಾದ ತಿಳಿಸಿ ಅಂತ ಹೇಳಿದ್ರು. ನಿಮಗೆಲ್ಲ ಧನ್ಯವಾದ ತಿಳಿಸಿ, ಎಷ್ಟೇ ಕಾರ್ಯಕ್ರಮ ಆದರೂ ಏನೇ ಒತ್ತಡ ಆದರೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ತಿಳಿಸಿ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಇವತ್ತು ಇಲ್ಲಿ ಸರಳವಾಗಿ ಸುಂದರವಾಗಿ ಆಚರಿಸ್ತಾ ಇದ್ದೀವಿ. ಸೊ ಇಂತಹ ದಿನದಲ್ಲಿ ನಮ್ಮ ನಾಡಿಗಾಗಿ ಹುತಾತ್ಮರಾಗಿರುವಂತಹ ಸೈನಿಕರನ್ನ ನೆನಪಿಸ್ಕೊಳ್ತಾ ಹಾಗೂ 26 ವರ್ಷದ ಹಿಂದೆ ನಡೆದಂತಹ ಯುದ್ಧ, ಅದರಲ್ಲಿ ನಡೆದಂತಹ ಭಾರತದ ಸಾಹಸ ಸಾಧನೆಗಳನ್ನ ನಾವು ಸ್ಮರಿಸ್ಕೊಂಡ್ರೆ ನಂತರ ಬರುವಂತಹ ಮಕ್ಕಳಿಗೆ ದೇಶದ ಬಗ್ಗೆ ಗೌರವ, ದೇಶಭಕ್ತಿ ಭಾವನೆ ಎಲ್ಲ ತಿಮ್ಮಡಿಗೊಳ್ಳುತ್ತೆ, ಹೆಚ್ಚಾಗುತ್ತೆ. ಸೊ ಹಂಗಾಗಿ ಇಂತಹ ದಿನಗಳನ್ನ ನಾವು ನೆನಪಿಸ್ಕೊಳ್ಬೇಕು. ನಮ್ಮ ಭಾರತದ ಯಶೋಗಾಥೆಯನ್ನ ಬೆಳೆಯುವಂತಹ ಮಕ್ಕಳಿಗೂ ತಿಳಿಸ್ತಾ ಹೋದ್ರೆ ಅವರು ಮುಂದೆ ದೇಶಕ್ಕೋಸ್ಕರ ಸಮರ್ಪಣಾ ಭಾವದಿಂದ ಬದುಕ್ತಾರೆ ಅನ್ನೋ ಉದ್ದೇಶದಿಂದ ಇಂತಹ ದಿನಗಳನ್ನ ಆಚರಿಸ್ತೀವಿ. ಸೊ ಈ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ 1998ರಲ್ಲಿ ಅಣ್ವಸ್ತ್ರ ಪ್ರಯೋಗಗಳು ನಡೆದ್ವು. ಸೊ ಆ ಅಣ್ವಸ್ತ್ರ ಪ್ರಯೋಗಗಳ ನಡೆದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಚೆನ್ನಾಗಿತ್ತು, ಆದ್ರೆ ನಂತರ ಹಾಳಾಗ್ತಾ ಬಂತು. ಅವಾಗ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಆಗಿದ್ರು. ಸೊ ಸೇನಾಧಿಪತಿ ಜನರಲ್ ಮುಷರಫ್ ಆಗಿದ್ರು. ಅವ್ರ ನಂತರ ಪ್ರಧಾನಿಯಾದವರು ಅವರೇ. ಸೊ ಅವಾಗ ಅಮೆರಿಕದಲ್ಲಿ ಒಂದು ನಡೆದಂತಹ ಸಭೆಯಲ್ಲಿ ಭಾರತದ ಪ್ರಧಾನಿ ವಾಜಪೇಯಿ ಮತ್ತೆ ನವಾಜ್ ಶರೀಫ್ ಇಬ್ರು ಕೂಡ ಸೇರಿ ಅಲ್ಲಿ ಒಂದು ಉತ್ತಮವಾದಂತಹ ಕೆಲಸಕ್ಕೆ ನಾಂದಿ ಆಡ್ತು. ಅಂದ್ರೆ ಲಾಹೋರ್ ಮತ್ತೆ ದೆಹಲಿ ನಡುವೆ ಒಂದು ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಸೊ ಅದ್ರಲ್ಲಿ ಮೊದಲು ಭಾರತದ ಪ್ರಧಾನಿನೇ ಆ ಬಸ್ನಲ್ಲಿ ಸ್ವತಃ ಪ್ರಯಾಣ ಮಾಡ್ತಾ ಲಾಹೋರ್ನನ್ನ ತಲುಪಿದ್ರು. ಅವಾಗ ನವಾಜ್ ಶರೀಫ್ ಅವರು ಸ್ವಾಗತಿಸಿದ್ರು. ಅಂತ ಸಂದರ್ಭದ ಫೋಟೋಗಳನ್ನ ನೋಡಿದ್ರೆ ಭಾರತ ಪಾಕಿಸ್ತಾನ ಸಂಬಂಧ ಇನ್ನೇನ್ ಚೆನ್ನಾಯ್ತು ಅಂತ ಅನ್ಕೊಂಡಿದ್ವು, ಆದ್ರೆ ಅತಿ ಶೀಘ್ರದಲ್ಲಿ ಅದು ಅಳಿಸ್ತಾ ಬರುತ್ತೆ. ಯಾಕೆ ಅಂತ ಅಂದ್ರೆ ಭಾರತದ ಸಂಬಂಧ ಉತ್ತಮವಾಗಿದೆ ಅನ್ನೋದು ಬಿಂಬಿತ ಆಗ್ತಾ ಇರುತ್ತಷ್ಟೇ. ಅಲ್ಲಿ ಸೇನಾ ಮುಖ್ಯಸ್ಥನಾದಂತ ಜನರಲ್ ಮುಷರಫ್ ದಾಳಿ ಮಾಡೋದು ಹೇಗೆ, ಭಾರತವನ್ನ ಕಬಳಿಸೋದು ಹೇಗೆ ಅಂತ ಹೊಂಚಾಗ್ತಾ ಇರ್ತಾರೆ. ಪಾಕಿಸ್ತಾನದ ಪ್ರಧಾನಿಗೂ ಒಂದು ಸುಳಿವನ್ನು ಕೊಡ್ದೇನೆ ಅವ್ರು ಏನ್ ಮಾಡ್ತಾರೆ, ಈ ಕಾರ್ಗಿಲ್ ಪ್ರದೇಶವನ್ನ ವಶಪಡಿಸಿಕೊಳ್ಳೋದಕ್ಕೆ ಮೊದಲು ಪ್ಲಾನ್ ಮಾಡ್ತಾರೆ.
ಹಂಗ ಮಾಡಿದಾಗ ಅದು ಯುದ್ಧ ಅಂಕಲ್ ಹೇಳಿದ್ರು, ಯುದ್ಧದ ನಿಯಮ ಅಲ್ಲಿ 6 ತಿಂಗಳು ಇರೋ ಆಗಿಲ್ಲ ಅಂತ. ಅಲ್ಲಿ ತುಂಬಾ ಎತ್ತರವಾಗಿರೋದ್ರಿಂದ ಹಿಮ ಪ್ರದೇಶ, ಅದು ಹಿಮ ಮಳೆ ಬೀಳ್ತಾ ಇರುತ್ತೆ. ಹಾಗಾಗಿ ಸೈನಿಕರು ಯಾರು ಆ ಕೊರೆಯುವ ಚಳಿಯಲ್ಲಿ ಅಷ್ಟು ಎತ್ತರವಾದ ಪ್ರದೇಶದಲ್ಲಿ ಇರೋದಿಲ್ಲ. ಸೊ ಎಲ್ಲ ಭಾರತದ ಸೈನಿಕರು ಇಳಿದು ಬಂದ್ಮೇಲೆ ಪಾಕಿಸ್ತಾನಿಗಳು ತಯಾರಿ ಮಾಡಿಕೊಂಡು ಆ ಪ್ರದೇಶವನ್ನ ಆಕ್ರಮಿಸಿಕೊಂಡು 10 ಪೋಸ್ಟ್ಗಳನ್ನ, ಅಂದ್ರೆ ಸುತ್ತಮುತ್ತಲು 10 ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ. ಅದು ಸೈನಿಕರಿಗೆ, ಭಾರತೀಯರಿಗೆ ಗೊತ್ತಾಗೋದಿಲ್ಲ. ಹಂಗೆ ವಶಪಡಿಸಿಕೊಳ್ತಾ ಸಿಯಾಚಿನ್ ವರ್ಗು 150 ಪೋಸ್ಟ್ಗಳನ್ನ ವಶಪಡಿಸಿಕೊಳ್ತಾರೆ. ನಂತರ ಇದು ಕೆಲವೊಂದು ಮಾಹಿತಿಗಳ ಮೂಲಕ ಗೊತ್ತಾದಾಗ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಪಾಕಿಸ್ತಾನದ ಸೈನಿಕರಲ್ಲ, ಉಗ್ರವಾದಿಗಳು, ಸುಮ್ಮನೆ ಭಾರತ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದೆ ಅಂತ ಎಲ್ಲ ಅವರು ವರದಿಯನ್ನ ಕೊಡ್ತಾರೆ. ಆದ್ರೆ ನಂತರ ಇದ್ರ ಕಠಿಣತೆ ಭಾರತದ ಪ್ರಧಾನಿ ವಾಜಪೇಯಿ ಅವರಿಗೆ ಅರ್ಥ ಆಗುತ್ತೆ. ಮೇ 24, 1999ರಲ್ಲಿ ಎಲ್ಲಾ ಸೇನಾ ಮುಖ್ಯಸ್ಥರನ್ನ, CCRಗಳನ್ನ ಕರೆದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ ಅವರು ಸೈನಿಕರು ಅಂತ ಹೇಳ್ತಾ ಇಲ್ಲದೆ ಇರೋ ಕಾರಣದಿಂದ ನೀವೇನ್ ಮಾಡ್ಬೇಕು, ಭಾರತದ ಗಡಿಯಲ್ಲೇ ಪಾಕಿಸ್ತಾನಕ್ಕೆ ನುಸುಳ್ದೇನೆ, ಅಂದ್ರೆ ಭಾರತದ ಗಡಿಯನ್ನ ದಾಟ್ದೇನೆ ಅವ್ರ ಮೇಲೆ ದಾಳಿಯನ್ನ ನಡೆಸಿ ನಮ್ಮ ಪ್ರದೇಶಗಳನ್ನ ನಾವು ವಶಪಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಅಂಕಲ್ ಹೇಳ್ದಂಗೆ ಹತ್ತಕ್ ಆಗ್ತಿರ್ಲಿಲ್ಲ, ಅವ್ರು ಅಲ್ಲಿ ಎಲ್ಲ ಅಡಗುತಾಣಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಯುದ್ಧ ವಿಮಾನಗಳನ್ನು ಬಳಸ್ತಾರೆ, ಇಂಥ ಟ್ಯಾಂಕರ್ಗಳನ್ನ ಫಸ್ಟ್ ಬಳಸ್ತಾರೆ. 2 ವಾಯು ನೆಲೆ ಮತ್ತೆ ಈ ಟ್ಯಾಂಕರ್ಗಳು 2 ಮೂಲಕನೇ ದಾಳಿ ಮಾಡಿ ಏನ್ ಮಾಡ್ತಾರೆ, ಒಂದೊಂದೇ ಆಗಿ ವಶಪಡಿಸಿಕೊಳ್ತಾರೆ. 2010ವರೆಗೂ ಪಾಕಿಸ್ತಾನ ಅವರು ನಮ್ಮ ಸೈನಿಕರು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಆಮೇಲೆ ಹೇಳ್ಕೊಳ್ಳುತ್ತೆ ವರದಿಯಲ್ಲಿ, ನಾವು ಪಾಕಿಸ್ತಾನದ ಸುಮಾರು 8,000 ಸೈನಿಕರನ್ನ ಕಳ್ಕೊಂಡಿದ್ದೀವಿ ಅಂದ್ರೆ ದಾಳಿಯ ಪ್ರಮಾಣ ಅಷ್ಟು ತೀವ್ರವಾಗಿರುತ್ತೆ. ಆದ್ರೂ ಭಾರತ ಎದೆಗುಂದದೆ ಅಲ್ಲಿ ಹೋರಾಡಿ ಅತಿ ಕಡಿಮೆ ಸಮಯನೇ ಅಂತ ಹೇಳ್ಬೋದು, ಅತಿ ಕಡಿಮೆ ಸಮಯದಲ್ಲಿ ಆ ಪ್ರದೇಶಗಳನ್ನೆಲ್ಲ ವಶಪಡಿಸಿಕೊಳ್ತಾರೆ. ಮೇ 27ರಂದು ಜುಲೈ 27ರಂದು ಏನ್ ಮಾಡ್ತಾರೆ, ಆ ಕಾರ್ಗಿಲ್ ಪ್ರದೇಶದಲ್ಲಿ ಆ ಬಂಕರ್ಗಳಲ್ಲಿ ಅಡಗಿಕೊಂಡಿರ್ತಾರಲ್ಲ ಪಾಕಿಸ್ತಾನದ ಸೈನಿಕರು, ಅವರೆಲ್ಲಾ ದಾಖಲೆಗಳನ್ನ ವಶಪಡಿಸಿಕೊಂಡ್ಮೇಲೆ ಅವರು ಮಾಧ್ಯಮಗಳ ಮೂಲಕ ಮತ್ತು ಪರ್ಮಿಷನ್ ತಗೊಂಡು ಅದನ್ನೆಲ್ಲ ವರದಿ ಮಾಡ್ತಾರೆ. ಫೋಟೋಗಳು, ಅವರ ದಾಖಲೆಗಳು, ಐಡಿಗಳು ಅವನ್ನೆಲ್ಲನೂ ಬಹಿರಂಗಗೊಳಿಸ್ತಾರೆ. ಅವಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇವರು ಪಾಕಿಸ್ತಾನದ ಸೈನಿಕರೇ ಗುಪ್ತವಾಗಿ ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿರ್ತಾರೆ. ಇದು ಎಲ್ಲ ಕೊನೆಗೆ ಟೈಗ್ರೀಸ್ ಬೆಟ್ಟವನ್ನ ವಶಪಡಿಸಿಕೊಂಡ್ಮೇಲೆ ಅಲ್ಲಿ ದಾಖಲೆಗಳನ್ನೆಲ್ಲ ಬಹಿರಂಗಪಡಿಸ್ತಾರೆ. ಸೊ ಅದು ಅವತ್ತಿಗೆ ಕರೆಕ್ಟ್ ಆಗಿ ವಿಜಯದ ಸಂಕೇತ. ಅದುವರೆಗೂ ಏನ್ ಹೇಳ್ಕೊಂಡಿರ್ತಾರೆ, ಅವರು ಉಗ್ರವಾದಿಗಳು ಅಂತ ಹೇಳಿರ್ತಾರೆ ಪಾಕಿಸ್ತಾನದವರು. ಸೊ ಸೈನಿಕರೇ ದಾಳಿ ಮಾಡಿದ್ದಾರೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಸೊ ಅದು ಅಧಿಕೃತವಾಗಿ ವಿಜಯದ ಸಂಕೇತ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ದಿನನ ಹುತಾತ್ಮರ ದಿನ ಅಂತಾನು ಕರೀಬಹುದು, ವಿಜಯೋತ್ಸವದ ದಿನ. ಆಮೇಲೆ ಎಲ್ಲರ ಸೇನಾ ಮುಖ್ಯವಾದ ಪಾತ್ರ ಕರ್ನಲ್ ವಿಕ್ರಮ್ ಅವ್ರದ್ದು. ಸೊ ಅವರು ಮರಣ ಹೊಂದುತ್ತಾರೆ. ಅವ್ರಿಗೆ ಮರಣೋತ್ತರವಾಗಿ ಪ್ರಶಸ್ತಿನೂ ಕೂಡ ನೀಡಲಾಗುತ್ತೆ. ಸೊ ಇಷ್ಟು ಈ ಕಾರ್ಗಿಲ್ ದಿನದ ನೆನಪುಗಳು. ಇಷ್ಟು ಸೆಲೆಬ್ರೇಟ್ ಮಾಡ್ತೀವಿ. ಗುರು ಪೂರ್ಣಿಮೆ ಕೂಡ ಇದೇ ತಿಂಗಳಲ್ಲಿ ಬಂದಿದೆ. ಸೊ ನಮ್ಮ ದೇಶನ ಒಂದು ಸುಸ್ಥಿರ ಸಮಾಜವನ್ನಾಗಿ ಮಾಡ್ಬೇಕು ಅಥವಾ ಅಭಿವೃದ್ಧಿಯತ್ತ ಸಾಗಿಸ್ಬೇಕು ಅಂತ ಅಂದ್ರೆ ಯಾವ ಕೈಗಳು ಇಲ್ಲಿ ಬಲವಾಗಿರ್ಬೇಕು ಅನ್ನೋದು. ಒಬ್ರು ಶಿಕ್ಷಕರು ಏನು ಜ್ಞಾನವನ್ನ ಬಿತ್ತುತ್ತೀವೋ ಆ ಜ್ಞಾನದ ಮುಖೇನ ಸಮಾಜದ ಬೆಳವಣಿಗೆ ಹೇಗಾಗತ್ತೆ ಅನ್ನೋದು. ಹಾಗಾಗಿ ಗುರು ಪೂರ್ಣಿಮಾ ದಿನ ಇದೇ ತಿಂಗಳಲ್ಲಿ ಬರುತ್ತೆ. ಇನ್ನ ಡಾಕ್ಟರ್ಸ್ ಡೇ, ಎಲ್ಲರೂ ಸದೃಢವಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅನ್ನೋದಕ್ಕೆ ಏನೆಲ್ಲ ಬೇಕು, ಆ ಡಾಕ್ಟರ್ಸ್ ಡೇ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಇನ್ನ ಇಡೀ ದೇಶವನ್ನ ಕಾಪಾಡುವಂತ ಆ ಸೈನಿಕರು ಯುದ್ಧ ಮಾಡಿ ಗೆದ್ದು ದೇಶವನ್ನ ಉಳಿಸ್ಕೊಂಡಂತ ದಿನ, ಆ ಸೈನಿಕರ ಸ್ಮರಣೆ ದಿನ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ. ಪತ್ರಕರ್ತರ ನೋಡಿ ಸಮಾಜಕ್ಕೆ ಒಳಿತೇನು ಕೆಡುಕೇನು, ಏನ್ ಆಗ್ತಾ ಇದೆ, ಏನ್ ಆಗ್ಬೇಕು ಅನ್ನೋದನ್ನೆಲ್ಲ ತಿಳಿಸೋದು ಮಾಧ್ಯಮಗಳು. ಆ ಮಾಧ್ಯಮದಲ್ಲಿ ಹೆಚ್ಚು ಜನರಿಗೆ ಹತ್ರ ಆಗ್ತಾ ಇರೋದು ಅಂದ್ರೆ ಪತ್ರಿಕೆಗಳು. ಆ ಪತ್ರಿಕೆಗಳನ್ನ ಓದೋದು, ಆ ಪತ್ರಿಕಾ ದಿನಾಚರಣೆ ಕೂಡ ಇದೇ ತಿಂಗಳಲ್ಲಿ ಬಂದಿದೆ. ಇವರು ಎಲ್ರಿಗೂ
ಬೆನ್ನೆಲುಬಾಗಿರೋದು ಯಾರು? ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ. ರೈತ. ಆ ರೈತನ್ನು ಈ ಒಂದು ತಿಂಗಳಲ್ಲಿ ನಾವು ಸೇರಿಸ್ಕೊಂಡು ಎಲ್ಲರಿಗೂ ಒಂದು ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇದಾಗಬೇಕು ಅಂತ ಇದೇ ತಿಂಗಳಲ್ಲಿ ಇದೇ ದಿನ ಇಟ್ಕೊಂಡ್ವಿ. ಯಾಕೆಂದ್ರೆ 26 ಮುಗೀತು ಅಂದ್ರೆ ಈ 26ನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ದಿನ ಇದೆ. ಇದರ ಹಿಂದೆ ಬಂದಂತ ಎಲ್ಲ ಗುರು ದಿನ ಇರ್ಬೋದು, ಡಾಕ್ಟರ್ಸ್ ಡೇ ಇರ್ಬೋದು, ಪತ್ರಕರ್ತರ ದಿನ ಇರ್ಬೋದು, ಅವರೆಲ್ರಿಗೂ ಅನ್ನ ಕೊಡುವಂತ ಅನ್ನದಾತನ್ನ ಇವರ ಜೊತೆ ಸೇರಿಸ್ಕೊಂಡು ಸ್ಮರಣೆ ಮಾಡೋದು ಈ ಕಾರ್ಯಕ್ರಮದ ಉದ್ದೇಶ. ಕಾರ್ಗಿಲ್ ವಿಜಯೋತ್ಸವ ಅಂದಾಗ ಅಂಕಲ್ ತಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಏನಿತ್ತು ಅವರೇ ಅನುಭವಿಸಿದಂತ ಘಟನೆಗಳನ್ನ ಹೇಳ್ಕೊಂಡ್ರು. ಮಾಮ್ ಇತಿಹಾಸ ಪ್ರಾಕ್ತನ ಶಾಸ್ತ್ರ ವಿಭಾಗದ ಅವರು ಪ್ರೊಫೆಸರ್ ಆಗಿರ್ತಾರೆ. ಅವರು ಕೂಡ ತಾವು ಓದಿರೋದು ಕೇಳಿರೋದು ಎಲ್ಲದನ್ನ ಹೇಳಿದ್ರು. ಹಾಗೆ ಸಮಾಜ ಟೀಚರ್ ಇರ್ಬೇಕು ಅಂತ ಅನ್ಕೋತೀನಿ. ಕನ್ನಡ ಅಂದ್ರೆ ಅಲ್ಲಿಗೆ ರಿಲೇಟೆಡ್ ಟು ಸಮಾಜ, ಸೋಷಿಯಲ್ ಸ್ಟಡೀಸು. ಸೊ ಹಾಗಾಗಿ ಸಂಪೂರ್ಣ ಮಾಹಿತಿ ಅದ್ರ ಚಿತ್ರವನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಅಧ್ಯಕ್ಷರಾಗಿ ಮಾತಾಡೋದು ನಮ್ ದೀದಿ ಯಾವಾಗ್ಲೂ ಹೇಳ್ತಿರ್ತಾರೆ, ಅಧ್ಯಕ್ಷರು ಭಾಷಣ ಅಂದ್ರೆ ಕಷ್ಟ ಕಣಮ್ಮ, ಏನ್ ಹೇಳೋದು ಎಲ್ರು ಹೇಳಿರ್ತಾರೆ ಅಂತ. ಆದ್ರೆ ಏನಾದ್ರೂ ಒಂದು ಹೊಸದು ಹೇಳ್ಬೇಕಲ್ವಾ ಅಂತ ಅನ್ಕೊಂಡು ಒಂದು ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ. ಆಗ್ಲೇ ಸರ್ ಮಾತಾಡ್ತಾ ಹೇಳಿದ್ರು, ಮತ್ತೆ ಮೇಡಮ್ ಮಾತಾಡ್ತಾ ಹೇಳಿದ್ರು, ಈಗಿನ ಮಕ್ಕಳಲ್ಲಿ ಸೈನಿಕ ವೃತ್ತಿಗೆ ಸೇರುವಂತ ಮನೋಭಾವ ಕಡಿಮೆ ಆಗಿದೆ. ಮಕ್ಕಳಲ್ಲಿ ಚಿಗುರ್ಬಹುದು, ಆದ್ರೆ ನಾವು ಪೋಷಕರು ಇದೀವಲ್ಲ, ಬೇಡಪ್ಪ ಯುದ್ಧ ಭೂಮಿಗೆ ಹೋಗಿ ಟಮ್ ಅನಿಸ್ಬಿಟ್ರೆ ಏನ್ ಮಾಡೋದು, ಬೇಡ ಕಂದ ನೀನ್ ಒಬ್ಬನೇ ಇರೋದು, ಹೋಗ್ಬೇಡ ಅಂತ ಹೇಳುವಂತ ಮನಸ್ಥಿತಿ ಪೋಷಕರಲ್ಲಿದೆ. ಆ ಪೋಷಕರಲ್ಲಿರುವಂತ ಮನಸ್ಥಿತಿಯನ್ನು ಕೂಡ ದೇಶಾಭಿಮಾನವನ್ನ ಬೆಳೆಸ್ಕೋಬೇಕು ಅನ್ನೋದು ಈ ವೇದಿಕೆ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ. ಸೊ ಹಾಗಾಗಿ ಸಾಕಷ್ಟು ಜನ ಸೇನೆಗೆ ಹೋಗ್ತಾ ಇದ್ದಾರೆ. ಕೊಡಗುನಲ್ಲಂತೂ ಮನೆಗೊಬ್ಬೊಬ್ರು ಹಾಗೆ ಸೇನೆಗೆ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಮನೇಲೂ ಅಲ್ಲಿ ಗಂಡು ಮಗು ಜನನ ಆಯ್ತು ಅಂದ್ರೆ 2 ಗಂಡು ಮಕ್ಳು ಇದ್ದಾರೆ ಅಂದ್ರೆ ಒಂದು ಮಗು ಕಂಪಲ್ಸರಿ ಸೇನೆಗೆ ಸೇರ್ಕೊಳ್ಳೋ ಅಂತ ಒಂದು ಪದ್ಧತಿ ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ಹಾಗಾದ್ರೆ ಅಂಕಲ್ಲು ಮೇಲಾದ್ರೂ ಸೈನ್ಯ ಸೇರ್ಕೊಂಡ್ರು, ಸೈನಿಕರಾದ್ರೂ ಓಕೆ, ಬಟ್ ನಾವೆಲ್ಲ ಗರ್ಲ್ಸ್ ಇದೀವಿ ಇಲ್ಲಿ, ನಾವೇನ್ ಮಾಡೋದು, ನಮ್ಗೆ ಆಸೆ ಇದೆ ಅಂತ ನೀವು ಕೇಳ್ಬೋದು. ಆದ್ರೆ ಮುಂಚೆ ಅಂಕಲ್ ಹೇಳಿದ್ರಲ್ಲ 1999ರಲ್ಲಿ ಇದೆಲ್ಲ ಆಗ್ತಾ ಇತ್ತು ಕಾರ್ಗಿಲ್ ಅಂತ. ಅದಕ್ಕೆ ಮುಂಚೆ ಹೆಣ್ಣು ಮಕ್ಕಳಿಗೆ ಯುದ್ಧ ಭೂಮಿಗೆ ಹೋಗಕ್ಕೆ ಅವಕಾಶ ಇರ್ಲಿಲ್ಲ ನಮ್ಮಂತ ಹೆಣ್ಣು ಮಕ್ಕಳಿಗೆ. ಆದ್ರೆ ಹೆಣ್ಮಕ್ಳಿಗೆ ಆಸೆ ಇರ್ತಿತ್ತು, ಆ ರೋಷನು ಕೂಡ ಇರ್ತಿತ್ತು, ಆ ಶಕ್ತಿ ಕೂಡ ಇರ್ತಿತ್ತು. ಆದ್ರೆ ಈ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಈಗ ಅಂಕಲ್ಗೆ ಮಗಳಿದ್ದಾರೆ ಹೌದಲ್ವಾ, ಅಂಕಲ್ಗೆ ಮಗಳಿದ್ದಾರೆ. ಅಂಕಲ್ ಮಗಳು ಅಂಕಲ್ನ ನೋಡ್ತಾ ನೋಡ್ತಾ ನನ್ನಪ್ಪ ಎಷ್ಟು ಚೆನ್ನಾಗಿ ದೇಶ ಸೇವೆ ಮಾಡ್ತಾರೆ, ನಾನು ಆ ರೀತಿ ನನ್ನಪ್ಪನ ಹಾಗೆ ಆಗ್ಬೇಕು ಅನ್ನೋ ಆಸೆ ಅವರಲ್ಲಿ ಬರ್ತಾ ಇರುತ್ತೆ. ಆದ್ರೆ ಅದಕ್ಕೆ ಅವಕಾಶ ಇರ್ಲಿಲ್ಲ ಆಗ. ಅನಂತರದಲ್ಲಿ ಸೈನ್ಯಕ್ಕೆ ಹೆಣ್ಣು ಮಕ್ಕಳು, ಸ್ತ್ರೀ ಶಕ್ತಿಯು ಕೂಡ ಬೇಕು ಅಂತ ಹೇಳಿ ಅವಕಾಶ ಮಾಡ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಋತು ಹೆಣ್ಮಕ್ಳಿನಲ್ಲಿ ಬ್ಯೂಟಿ ಪಾರ್ಲರ್ ಮಾಡ್ಲಿಕ್ಕೆ ಕರಿತಿರ್ಲಿಲ್ಲ. ಏನು ಕರಿತಿದ್ರು ಗೊತ್ತಾ? ಸೈನಿಕರು ಯುದ್ಧ ಮಾಡಕ್ ಹೋಗ್ತಿದ್ರಲ್ಲ, ಅವರಿಗೆಲ್ಲ ಅಡ್ಗೆ ಮಾಡ್ಕೊಡೋದು, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಕರಿತಾ ಇದ್ರು. ಮತ್ತೆ ಯಾರಿಗಾದ್ರೂ ಗಾಯ ಆಯ್ತು ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಅಲ್ಲಿ ಇರ್ತಿತ್ತು, ಅದಕ್ಕೆ ಕರಿತಾ ಇದ್ರು. ಮತ್ತೆ ವಾಷಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರ್ತಿತ್ತು ಅಲ್ವಾ ಅಂತ. ವಾಷಿಂಗ್ ಡಿಪಾರ್ಟ್ಮೆಂಟ್ ಸೈನಿಕರ ಸಮವಸ್ತ್ರಗಳಿಗೆ ಏನೇನ್ ಇರ್ತಿತ್ತು ಅದೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಸ್ಟೋರ್ ರೂಮ್ಸ್ ಮೇಂಟೆನೆನ್ಸ್ ಆಗಿರ್ಬಹುದು, ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಆ ಯುದ್ಧ ಭೂಮಿನಲ್ಲಿ ಇರ್ತಾ ಇತ್ತು. ಆ ಯುದ್ಧ ಭೂಮಿಯಲ್ಲಿ ಇರ್ತಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ ನೋಡ್ಕೊಳ್ಳಿಕ್ಕೆ ಹೆಣ್ಮಕ್ಳು ಬರ್ಲಿ ಅಂತ ಒಂದು ಅವಕಾಶ ಮಾಡಿಕೊಟ್ರು. 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಯಾಶಿಕಾ ಹತ್ವಾಲ್ ಅಂತ ಆ ಹೆಸರು ಕೇಳಿರ್ಬೋದು, ಆಕೆ ಒಬ್ಳು ಹೆಣ್ಮಗಳು. ಯಾಶಿಕಾ ಹತ್ವಾಲ್ ತಂದೆ ಕೂಡ, ಆಕೆ ಹೆಣ್ಮಗಳು, ಆಕೆ ತಂದೆ ಕೂಡ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆ ತಂದೆನ ನೋಡಿ ಆಕೆಗೆ ತುಂಬಾ ಇಷ್ಟ ಆಗ್ತಿತ್ತು, ನನ್ನ ಅಪ್ಪನ ತರ ನಾನು ಮಿಲಿಟರಿ ಸೇರ್ಬೇಕು, ದೇಶ ಸೇವೆ ಮಾಡ್ಬೇಕು ಅಂತ. ಆದ್ರೆ ಅವರಪ್ಪ ಯುದ್ಧ ಭೂಮಿನಲ್ಲಿ ವೀರ ಮರಣವನ್ನಪ್ತಾರೆ. ಯುದ್ಧ ಮಾಡ್ತಾ ಮಾಡ್ತಾ ಅವರಪ್ಪ ಸತ್ತೋಗ್ಬಿಡ್ತಾರೆ. ಅವರಪ್ಪ ಸತ್ತೋದ್ಮೇಲೆ ಅವಳಲ್ಲಿ ಆ ಕಿಚ್ಚು ಬರುತ್ತೆ, ನನ್ನ ಅಪ್ಪಗೆ ಹೆಂಗೆ ವೀರಮರಣ ಸಿಕ್ತು, ನನ್ನಪ್ಪ ಸೀದಾ ಸ್ವರ್ಗಕ್ಕೆ ಹೋಗಿದಾರಂತೆ, ನಾನು ಅದೇ ರೀತಿ ಯುದ್ಧ ಮಾಡ್ಬೇಕು ಅಂತ ಅವಳ ಮನ್ಸಲ್ಲಿ ಬಂದ್ಬಿಡತ್ತೆ. ಆದ್ರೆ ಅವಕಾಶ ಇರ್ಲಿಲ್ಲ. ಬಟ್ ಅದೃಷ್ಟ ನೋಡಿ ಹೇಗಿದೆ ಅಂತ, ಆಕೆ PUC ಮುಗಿಸಿ ನೆಕ್ಸ್ಟ್ ಡಿಗ್ರಿಗೆ ಹೋಗುವಂತ ಟೈಮಲ್ಲಿ ಗವರ್ನಮೆಂಟ್ ಅನೌನ್ಸ್ ಮಾಡುತ್ತೆ, ಹೆಣ್ಮಕ್ಳಿಗೂ ಕೂಡ ಸೇನೆಯಲ್ಲಿ ಅವಕಾಶ ಇದೆ, ಸೇನೆಯಲ್ಲಿ ಸ್ತ್ರೀ ಶಕ್ತಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ನಾ ಹೇಳಿದ್ನಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂತ, ಬ್ಯೂಟಿ ಪಾರ್ಲರ್ ಒಂದು ಬಿಟ್ಟು ಆ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಿತ್ತು.
ಸೊ ಅವಾಗ ಏನ್ ಮಾಡ್ತಾರೆ, ಯಾಶಿಕಾ ಹತ್ವಾಲ್ ಅವರು ಸೇರ್ಕೋತಾರೆ, ಸೇನೆಗೆ ಸೇರ್ಕೋತಾರೆ. ಆಮೇಲೆ ಡೆವಲಪ್ ಆಗ್ತಾ ಹೋಗ್ತು. 1999 ಅಂತ ಅಂದ್ರೆ ಹೆಣ್ಮಕ್ಳು ಎಷ್ಟು ಮುಂದುವರೆದಿದ್ರಲ್ವಾ, ಆಗ್ಲೇ ತುಂಬಾ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಬಿಟ್ಟಿದ್ರು ಹೆಣ್ಮಕ್ಳು. ಆಗ ಸೇನೆಯಲ್ಲಿ ಅಧಿಕಾರಿಗಳಾಗಿ ಕೂಡ ಅಪಾಯಿಂಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತು ನಮ್ಮ ಸರ್ಕಾರ. ಆಗ ಯಾಶಿಕಾ ಹತ್ವಾಲ್ ಅವರು ಅಲ್ಲಿ ಕರ್ನಲ್ ಆಗಿ ಕ್ಯಾಪ್ಟನ್ ಆಗಿ ಅವರು ಸೇರ್ಕೋತಾರೆ. ಅವರ ಗಂಡ ಕರ್ನಲ್ ಆಗಿದ್ರಂತೆ, ಅದೇ ಮಿಲಿಟರಿನಲ್ಲಿ ಗಂಡ ಕರ್ನಲ್ ಆಗಿದ್ರು. ಅಂದ್ರೆ ಇವರು ಮದುವೆಗೆ ಮುಂಚೆನೆ ಯುದ್ಧ ಭೂಮಿಗೆ ಸೇರ್ಕೊಂಡ್ರು, ಸೇನೆಗೆ ಸೇರ್ಕೊಂಡ್ರು. ಆಮೇಲೆ ಅಲ್ಲೇ ಇದ್ದಂತ ಮಿಲಿಟರಿ ಆಫೀಸರ್ನ ಅವ್ರು ಮದ್ವೆ ಆಗ್ತಾರೆ. ಮದ್ವೆ ಆದ್ಮೇಲೆ ಮಾತೆಯ ನಮ್ಮ ಗಡಿಯಲ್ಲಿ ನಿಂತರೆ ಗರ್ಜನೆ ಮಾಡುವ ನಿಲ್ಲುವ ಎರಡು ಕೈಯ ಹಿಡಿದು ನಮಿಸಿ ಬಿಡುವೆ, ಕಾಯುವ ಯೋಗಿ ನಿನಗೆ ತಲೆಬಾಗಿಸುವೆ, ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ. ಹಿಮವೇ ಬೀಳುತ್ತಿರಲಿ, ಅಲ್ಲಿ ಚಳಿಯೇ ಕಾಡುತ್ತಿರಲಿ, ಬಿರುಗಾಳಿಗೆ ಬಗ್ಗದ ಸೈನಿಕ ವೀರ ಯೋಧ. ತಂದೆ ತಾಯಿ ಬಂಧುಗಳ ಮಮತೆ ಬೇಡಿ ನಿಂತಿರುವ ಶಿವನೇ, ಬಡದಿ ಪ್ರೀತಿ ಬಯಸಿರುವ ಸೈನಿಕ, ದೇಶವ ಕಾಯುವ ನಮ್ಮಯ ರಕ್ಷಕ ಭಾರತ ಮಾತೆಯ ಹೆಮ್ಮೆಯ ಸೈನಿಕ. ಹೀಗೆ ನಮ್ಗೆ ಒಬ್ರಿಂದ ಒಬ್ರಿಗೆ ಹೆಂಗೆ ತಿಳ್ಕೊತೀವಿ ಆ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಲತಾಮಣಿ ಮ್ಯಾಮ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಅದು ನಮ್ಮ ವೇದಿಕೆ ಹೆಮ್ಮೆ ಅಂತ ಹೇಳ್ಕೊತೀನಿ. ಹಂಗೆ ಹಸೀನಾ ಮ್ಯಾಮ್ ಅವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಮತ್ತೆ ಎಷ್ಟು ಚೆನ್ನಾಗಿ ವಿವರಣೆಯನ್ನ ಕೊಟ್ರು. ಆಮೇಲೆ ಒಂದು ಹಾಡಿನ ಮುಖಾಂತರ ಅವರ ಭಾವನೆಗಳನ್ನ ಹಂಚಿಕೊಂಡ್ರು. ಅಂದ್ರೆ ಯಾವುದೇ ಭಾಷೆ ಇರ್ಲಿ, ಯಾವುದೇ ಒಂದು ಧರ್ಮ ಇರ್ಲಿ, ಯಾವುದೇ ಒಂದು ನಮ್ಮ ಡ್ರೆಸ್ ಕೋಡ್ ಇರ್ಲಿ, ಏನೇ ಇರ್ಲಿ, ನಾವೆಲ್ಲ ಭಾರತೀಯರು ಅನ್ನೋದನ್ನ ಮರಿಬಾರ್ದು ಅನ್ನೋ ಒಂದು ಸಂದೇಶನ ಎಷ್ಟು ಚೆನ್ನಾಗಿ ಮುಂದೆ ಬರುವಂತಹ ಪೀಳಿಗೆಗೆ, ಅಂದ್ರೆ ಬೆಳೆಯುವಂತ ಪೀಳಿಗೆಗೆ ಕೊಟ್ರು. ಮತ್ತೆ ದೇಶಭಕ್ತಿ ಮಕ್ಕಳಲ್ಲಿ ಬೆಳೆಸ್ಬೇಕು ಅಂದ್ರೆ ನಾವು ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೇನೆ ಅವರಿಗೆ ನಮ್ಮ ದೇಶದ ಬಗ್ಗೆ ಪ್ರೀತಿ ಅಭಿಮಾನ ಎಲ್ಲ ಬರುತ್ತೆ. ಮುಂದೆ ಅವ್ರು ಕೂಡ ಗೊತ್ತಿಲ್ಲ, ಯಾರಾದ್ರೂ ಒಬ್ರು ಯೋಧರು ಆಗಬಹುದು, ಅವ್ರಿಗೂ ಒಂದು ಸ್ಫೂರ್ತಿ ಆಗತ್ತೆ ಅಂತ ಹೇಳ್ತಾ ನನಗೆ 4 ಮಾತಾಡಕ್ಕೆ ಅವಕಾಶ ಕೊಡಿ. ಕಾರ್ಯಕ್ರಮನ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿ, ಈ ತರ ಪುಣ್ಯ ಯಾರಿಗೂ ಸಿಗಲ್ಲ, ಯಾರಿಗೂ ಸಿಕ್ಕಿರಲ್ಲ. ಮೇಬಿ ನಾವು ತುಂಬಾ ಪುಣ್ಯವಂತರು ಆಗಿದ್ದಾರೆ. ಅವ್ರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ, ಅವರ ಕುಟುಂಬದವರಿಗೆ ದೇವರು ದುಃಖನ ಬರ್ಸೋ ಶಕ್ತಿ ಕೊಟ್ಟು ಒಳ್ಳೇದ್ ಮಾಡ್ಲಿ ಅವ್ರ ಕುಟುಂಬದವ್ರಿಗೆ ಅಂತ ಹೇಳ್ತಾ. ಯಾಕೆ ಅಂತಂದ್ರೆ ನಮ್ಮನ್ನ ಇಷ್ಟು ಸ್ವತಂತ್ರವಾಗಿ ಮಾತಾಡಕ್ಕೆ ಅವರೇ ಕಾರಣ. ಸೊ ಅದಕ್ಕೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನನ್ನ ಮಾತುಗಳು